ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಚೆನ್ನಮಗೆರೆ ಗ್ರಾಮದ ಒಬ್ಬ ರೈತ ಯುವ ರೈತ ಇಲ್ಲಿ ಹತ್ರ ಆ ಯುವ ರೈತ ತಾನು ಹೈನುಗಾರಿಕೆ ಮಾಡೋದಕ್ಕೋಸ್ಕರ ಅದೇ ನಮ್ಮ ತಾಲೂಕಿನ ಪಶುಸಂಗೋಪನಾ ಸಚಿವರು ಹೈನುಗಾರಿಕೆನ ಹೆಚ್ಚಿಸಿ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಅವನು ಸಾಲ ಮಾಡಿಕೊಂಡು ಆ ಸಾಲ ಮಾಡಿದ ದುಡ್ಡಲ್ಲಿ ಇಲ್ಲಿ ರೂಲ್ಸ್ ಬೇರೆ ಇದೆಯಂತೆ. ಅಂದ್ರೆ ಇದು ಪಾಕಿಸ್ತಾನ ಏನೋ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಅದೇನೋ ಸರ್ಟಿಫಿಕೇಟ್ ತಗೋಬೇಕಂತೆ, ಮತ್ತೊಂದು ತಗೋಬೇಕಂತೆ. ಆ ರೈತ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆ ಒಂದು ಜಾಗದಿಂದ ಒಂದು ಆಟೋ ಮಾಡ್ಕೊಂಡು ಇದೇ ಸುಬ್ರಹ್ಮಣ್ಯದಲ್ಲಿ ಯಾವ್ದು ಕಡಬ ಅಂತ ಆ ತಾಲೂಕಿನಲ್ಲಿ ಒಬ್ಬ ರೈತರು ಪರಿಚಯ ಇದ್ರು. ಅವ್ರ ಹತ್ರ ಆ ಹಸುಗಳನ್ನ ಒಂದು ಕರುನಸ ಮತ್ತೆ ಒಂದು ಗಬ್ಬದಸ ಮೂರನ್ನ ಅಂದ್ರೆ ಕರು ಸೇರಿ ಮೂರನ್ನ ಖರೀದಿಸಿದ್ದಾನೆ. ಖರೀದಿಸಿ ರಾತ್ರಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ದಾನೆ. ಊಟ ಮಾಡಿ ಅವ್ರು ಹೇಳಿದ್ರಂತೆ, ರಾತ್ರಿ ಇಷ್ಟೊತ್ತಲ್ಲಿ ಇಲ್ಲ, ಏನ್ ಗೊತ್ತಾ, ಗಬ್ಬದಸ ಅಲ್ವಾ, ರಾತ್ರಿ ಹೊತ್ತಲ್ಲೇ ತಗೊಂಡು ಹೋಗ್ಬೇಕಾದ್ರೆ ಅಂದ್ಬಿಟ್ಟು ರಾತ್ರಿ ಬಿಟ್ಟಿದ್ದಾನೆ. ಯಾಕೆ ತಂಪು ಹೊತ್ತಿದ್ದಾಗ ಅದು ಹಸುಗೆ ಏನೂ ಆಗಲ್ಲ, ಬೆಳಿಗ್ಗೆ ಹೊತ್ತಾದ್ರೆ ಬಿಸಿಲಾಗ್ತದೆ ಅಂದ್ಬಿಟ್ಟು ರಾತ್ರಿ ಟೈಮಲ್ಲಿ ಅಲ್ಲಿ ಘಾಟು ಸುಬ್ರಹ್ಮಣ್ಯದಿಂದ ಹೋಗುವಂತ ಸಂದರ್ಭದಲ್ಲಿ ಯಾರೋ ಅಲ್ಲಿ ಒಬ್ರು ಬಂದ್ರು ಅಂತ ಪೊಲೀಸ್ನವ್ರು ಹೇಳೋದು. ಅದು ನನಗೆ ಅದು ವಿಚಾರ ಆಯ್ತು. ಇವರು ಹಂಗಂತ ಹೇಳಿದ್ರೆ ಬಂದ್ರು ಅಂತೆ, ನೀವು ಮುಸ್ಲಿಮ್ಸ್ ಕೊಡಕ್ ತಗೊಂಡು ಹೋಗ್ತಿದ್ರ? ಇಲ್ಲ, ನಾನು ಎಂತ ಆಂಜನೇಯ ಸ್ವಾಮಿ ಇದಾಕಿದೀನಿ, ನಾನು ಹಿಂದೂ ಅಂತ ಹೇಳ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂತ ಇನ್ನೊಂದ್ ಕಡೆ ಸೋಚನೆ ಅಧ್ಯಕ್ಷರೇ. ಆದ್ರೆ ಅವ್ರು ಅಷ್ಟೇ ಹೇಳಿ ಹಾಲ್ ಕರೆದು ಇದು ಹಾಲ್ ಕರಿಯೋ ಹಸು, ಆಮೇಲೆ ಗಬ್ಬಾಗದೆ ಅಂತ ಹೇಳಿದ್ರು ಕೂಡವ ಆಯ್ತು, ಇಲ್ಲ ನೀನ್ ಮುಸ್ಲಿಮ್ಗೆ ತಗೊಂಡು ಹೋಗ್ತಿರೋದು ಅಂತ ಅವನೇನೋ ಒಂದು ಕರ್ತವ್ಯ ಮಾಡ್ದ. ಆದ್ರೆ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಾಗ ಪೊಲೀಸರು ಬಂದವರು ಯಾವ್ದನ್ನು ವಿಚಾರಿಸದೆ ಶುಕ್ರವಾರ ಸಾಯಂಕಾಲ ರಾತ್ರಿ ಬಂದವರು ಅವನ್ನ ಕತ್ಕೊಂಡು ಹೋಗ್ಬಿಟ್ಟು ಅವ್ರ ಕಡೆಯನ್ನೇ ಒಬ್ಬರನ್ನ ಲಾಯರ್ನ ಬೆಳಿಗ್ಗೆ ಕರ್ಸಿ ಇವನ್ ಮೇಲೆ ಏನು 2020 ಗೋ ರಕ್ಷಣಾ ನಿಯಮ ಏನಿ ಕಾಯ್ದೆ, ಆ ಕಾಯ್ದೆನ ತಮ್ಮ ಸ್ವೇಚ್ಛಾಚಾರದಂತೆ ತಮ್ಗೆ ಇಷ್ಟ ಬಂದಂತೆ ಬಳಸ್ಕೊಂಡು ಆ ಒಂದು ವ್ಯಕ್ತಿ ಮೇಲೆ ಮತ್ತೆ ಆ ಗಾಡಿನ ಸೀಸ್ ಮಾಡಿ ಆ ತುಂಬು ಗರ್ಭಿಣಿಯಾಗಿದ್ದಂತ ಹಸುನ ಒಂದ್ ಕಡೆ ಕಟ್ಟಾಕ್ಬಿಟ್ಟು, ನೋಡ್ರಪ್ಪ ಈಗ ಏನ್ ಗೊತ್ತಾ, ನೀವು ಈ ತರ ತಗೊಂಡು ಹೋಗ್ತಾ ಇತ್ತು ಅಂದ್ರೆ ಇದು ಕೇಸ್ ಆಗದೆಯಾ ಇದು, ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಿ, ನಾನು ಒಬ್ಬ ಲಾಯರ್ ಕರ್ಸ್ತೀನಿ, ನೀವು ಸೈನ್ ಹಾಕಿ, ಆಮೇಲೆ ಯಾರು ಅಲ್ಲೊಬ್ಬ ಬಂದು ನಿಮ್ಮ ಗಾಡಿಗೆ ಹಿಡಿದು ನಿಮ್ಗೆ ಬಾಯಿಗೆ ಬಂದಂಗೆ ನಿಮ್ಗೆ ಮಾತಾಡಿ ನಿಮ್ಮ ಗಾಡಿನ ತಡೆಗಟ್ಟ ಅಂತ ಅಂದ್ಬಿಟ್ಟು ಸೈನ್ ಹಾಕೊಡಿ, ಅವನ ಮೇಲೂ ಕೇಸ್ ಮಾಡ್ತೀನಿ. ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಗೇನು ಅವ್ರು ಬಂದು ಹೇಳಿದ್ರು, ನಾವು ಅವ್ರಿಗೆ ಹೇಳಿದ್ರು, ಆದ್ರೆ ನೀವು ನಮ್ಮ ಕೇಳಿ, ಅವರು ಗಬ್ದೋಗ ಅಂದಿಕ್ಕೆ ಅವ್ರು ಹೊಂಟೋಗವ್ರೆ, ನೀವು ನಮ್ಮ ಕೇಳಿ ಅಂತಂದ್ರೆ ಇಲ್ಲ ನೀವು ಅವನ ಮೇಲೂ ಕೇಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಆ ಬಜರಂಗ ಮೇಲೂ ಅವನ ಮೇಲೆ ಒಂದು ಲೆಟರ್ ಬರ್ಸ್ಕೊಂಡು ಬಲವಂತದಿಂದ ಅವನ ಮೇಲೂ ಕೇಸ್ ಹಾಕುವಂತ ಕೆಲಸ ಮಾಡಿದವ್ರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಈ ಹುಡುಗರಿಗೆ ಏನಾಯ್ತು, ಇಲ್ಲಿ ಬಂದು ಒಬ್ರು ಲಾಯರ್ ಇಟ್ಕೊಂಡು ಎಲ್ಲ ಏನು ಬೇರೆ ತಗೊಳ್ಳೋ ವ್ಯವಸ್ಥೆ ಮುಂದೆಲ್ಲ ನಾನು ನಿಮ್ಗೆ ವಿಚಾರ ಎಲ್ಲ ಮುಟ್ಟಿದ್ರಿ. ನನಗೆ ಸೋಮವಾರ ದಿನ ಮುಟ್ಟಿಸಿದ್ರು, ಈ ತರ ನಾನು ಆ ರೈತ ಬಂದು ನಾನು ಈ ತರ ನಾನು ಒಂದು ಹಸುಗಳನ್ನ ಒಂದು 90,000 ಏನೋ ಟೋಟಲ್ ಆಗಿ ಆಗ್ತಿರ್ಬೋದು ತಗೊಂಡ್ ಬರ್ತಾ ಇದೆ, ನನ್ಗೆ ಈ ತರ ಅನ್ಯಾಯ ಆಗಿದೆ, ನಮ್ಮ ಅಪ್ಪ ನನ್ನ ಮನೇಲಿ ಬಿಡ್ತಾ ಇಲ್ಲ, ಅಧ್ಯಕ್ಷರೇ ವಿಸ ಕುಡಿಯುವಂತ ಪರಿಸ್ಥಿತಿ ಬಂದಿದೆ, ಒಂದ್ ಕೆಲಸ ಮಾಡು ಸರಿ, ಇದೇ AC ಆಫೀಸ್ ಮುಂದ್ಗಡೆ ಇಬ್ಬರು ಒಟ್ಟಿಗೆ ವಿಸ ಕುಡಿಯೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಬಟ್ ಆ ಕೆಲಸನ ನಾನು ಅವತ್ತು ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಇದೇ ಶುಕ್ರವಾರ ನನ್ನ ವಿಚಾರಣೆ ಇರ್ತೀನಿ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅನ್ನೋ ಒಂದು ಭರವಸೆನ ಕೊಡೋಕೆ ಅಧ್ಯಕ್ಷರೇ ಅವರು ನಾವು ಅವತ್ತು ಶುಕ್ರವಾರ ನೋಟಿಸ್ ಕೊಟ್ಟು ಬೈ ಹ್ಯಾಂಡಲ್ಲೇ ನಾನು ಬಂದೆ. ಇನ್ನು ಉಳಿದಂತ ವಿಚಾರದಲ್ಲಿ SP ಅವ್ರಿಗೆ ಮಾತಾಡಿದ್ರೆ, ಸರ್ ಈ ತರ ಮಾಡಿದ್ದೀರಲ್ಲ ಅಂತಂದ್ರೆ ನೋಡ್ರಿ, ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ತಗೊಂಡು ಹೋಗುವಂತ ಯಾರು ಹೇಳಿದ್ರು? ಹಾಗಾದ್ರೆ NCR ಅನ್ನೋದು ಏನಕ್ಕೆ? ಅದು ನನಗೆ ನೀವು ಕಾನೂನು ಹೇಳ್ಕೊಡ್ಬೇಡಿ ಅಂದ್ಬಿಟ್ಟು ಕಟ್ ಮಾಡಿ. ಅದಾದ್ಮೇಲೆ ರಕ್ಷಣಾ SP ಅಲ್ಲ, ಭಕ್ಷಣಾ SP ಇರ್ಬೇಕು ಅವರು. ಅದಾದ್ಮೇಲೆ ಸುಬ್ರಹ್ಮಣ್ಯ ಫೋನ್ ಮಾಡಿದೆ SIಗೆ, ಸರ್ ಏನಿದ್ರು, ಹೌದು ನನಗೂ ಬೇಜಾರಾಯ್ತು, ನಾನು ಒಬ್ಬ ರೈತರ ಮಗ, ಈ ವಿಚಾರ ಕೇಳಿ ನಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ, ಈ ಕೇಸ್ನ ನಾನು ಹಾಕಿಲ್ಲ SP ಅವ್ರು ಹಾಕೋರು ಅಂತ ಹೇಳೋದು. ಅವ್ರು SP ಅವ್ರ ಹತ್ತಲ್ಲಿ ಬರೋದಿಲ್ಲ, ಆದ್ರೂ ಅವ್ರು ಒತ್ತಡದ ಮೇಲೆ ಹಾಕೋರು ಏನೋ ಅವ್ರವ್ರ ಇಲಾಖೆ ಕುತ್ಕೊಂಡಿದ್ದು. ಆದ್ರೆ ನೀವು ಒಂದು ಮಾತು, ಅಟ್ಲೀಸ್ಟ್ ಅವ್ನು ಯಾವ ಊರಿಂದ ಬಂದಿದ್ದಾನೆ,
ಪಿರಿಯಾಪಟ್ಟಣ ತಾಲೂಕು ಅಂತ ಹೇಳಿದ್ರೆ ಆ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಿಂದೇ ಡಿಪಾರ್ಟ್ಮೆಂಟ್ ಬರ್ತದೆ. ನೀವ್ ಯಾಕೆ ಕೇಳುವಂತ ಕೆಲಸ ಮಾಡಲಿಲ್ಲ? ಅವನು ಕಳ್ಳನ ಸುಳ್ಳನ ಏನಂತ ಒಂದ್ ಮಾತು ಕೇಳ್ಬೋದಾಯ್ತಲ್ಲ ಅಂತ ಕೇಳೋದಕ್ಕೆ ನಾನು ಅದಕ್ಕೆ ಅವ್ರಿದ್ದರು ಇಲ್ಲ ಮಾಡ್ಬೋದಾಯ್ತು ನನ್ನ ಕಡೆಯಿಂದ ನೋಡಿ, ಬೇಕಾದ್ರೆ ಅವ್ರನ್ನ ನೀವು ಕರ್ಕ ಬಂದಂತ ರೈತರು ಕೇಳಿ, ನಾನು ತಿಂಡಿ ಕೊಡ್ತಿದ್ದೀನಿ, ಊಟ ಕೊಡ್ತಿದ್ದೀನಿ. ಅವ್ರು ಏನ್ ಊಟ ಕೊಡ್ಸಿದ್ರು ಇವತ್ತು ಒಂದು ವಾರದಿಂದ ನರಳಾಡ್ತಾ ಇದೆಯಲ್ಲ ಅಧ್ಯಕ್ಷರೇ, ಅದ್ರ ನೋವನ್ನ ಕೇಳೋರು ಯಾರು ಅಧ್ಯಕ್ಷರೇ? ಇವತ್ತು ಯಾರು SP ಅವ್ರು ಕೇಳ್ತಾರ, ಇಲ್ಲ ತಹಸೀಲ್ದಾರ್ ಅವ್ರು ಕೇಳ್ತಾರ, ಇಲ್ಲ ಇವ್ರು AC ಮೇಡಮ್ ಅವ್ರು ಕೇಳ್ತಾರ? ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಗೋವನ ಪೂಜೆ ಮಾಡೋದು, ಅದಕ್ಕೆ ತದ್ವಿರುದ್ಧವಾಗಿ ಇವರು ಗೋ ರಕ್ಷಣೆ ಹೆಸರಲ್ಲಿ ಗೋ ಹತ್ಯೆಕರಾಗಿದ್ದಾರೆ. ಇದನ್ನ ಉಗ್ರವಾಗಿ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನಾನು ನಿಮ್ಗೆ ಮುಟ್ಟಿಸಿದ್ದೀನಿ ಅಧ್ಯಕ್ಷರೇ. ಆ ರೈತರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಇವತ್ತು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಇವ್ರು ಏನು AC ಮೇಡಮ್ ಅವ್ರ ಜೊತೆಲೂ ಮಾತಾಡಿದ್ದೀನಿ. ದಯವಿಟ್ಟು ನೀವು 100 ಜನಕ್ಕೆ ನೀವು ಅಪರಾಧಿಗಳಿಗೆ ಶಿಕ್ಷೆ ಕೊಡದೇ ಹೋದ್ರೂ ಪರವಾಗಿಲ್ಲ, ಬೇಡ ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಬೇಡಿ ಅಂತ ಅವ್ರ ಹತ್ರ ಅಂಗ್ಲಾಚಿ ಬೇಡಿದ್ದೀನಿ, ಕೈ ಮುಗಿದು ಬೇಡಿದ್ದೀನಿ. ಅದೆಲ್ಲ ಅವ್ರ ಹತ್ರ CCTV ರೆಕಾರ್ಡ್ ಆಗಿದೆ, ನಮ್ಮ ಒಂದು ಇದರಲ್ಲೂ ರೆಕಾರ್ಡ್ ಆಗಿದೆ. ಅವಾಗ ಆ ಸಮಯದಲ್ಲಿ ಪುತ್ತೂರು ಏನು ಸುಬ್ರಹ್ಮಣ್ಯ ಪೊಲೀಸರಿಗೆ ಏನು ವಿಚಾರ ಏನು ಅಂತ ಕೇಳಿದ್ರೆ ಅದೆಲ್ಲ ರೆಕಾರ್ಡಿಂಗ್ ಇದೆ ಅಧ್ಯಕ್ಷರೇ. ಅವ್ರು ಹೇಳ್ತಾರೆ ಹೌದು ಇವರು 3 ದನ ಹಾಕೊಂಡು ಹೋಗ್ತಾ ಇದ್ರು, ನನ್ ಜೊತೆ ಮಾತಾಡಿದ ಮಾತೇ ಬೇರೆ, ಅವ್ರ ಜೊತೆ ಮಾತಾಡೋ ಮಾತೇ ಬೇರೆ. 3 ದನ ಹಾಕೊಂಡು ಹೋಗ್ತಾ ಇದ್ರು, ಅದು ಹಿಂಸಾತ್ಮಕವಾಗಿ ಹಾಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು 8 ದಿನದಿಂದ ಸ್ಟೇಷನ್ ಹತ್ರ ಕಟ್ಟಾಕಿದ್ರಲ್ವ, ಅದು ಹಿಂಸೆ ಅಲ್ವಾ? ಕೊನೆಗೆ ಸರಿ ನೀವು ಇಷ್ಟಿನ ಯಾಕೆ ಇಟ್ಕೊಂಡಿದ್ರಿ ಗೋಶಾಲೆಗೆ ಹಾಕಿಲ್ವಾ ಅಂತ ಅಂದು ಕೇಳಿದ್ರು. ಅಲ್ಲಿಗೆ ನಾನು ಮುಸ್ಲಿಂ ಏನಿವತ್ತು ಗೋ ರಕ್ಷಣೆ ಮಾಡಬೇಕು ಅಂತೇಳಿ ಕಾನೂನಿದೆ, ಆ ಕಾನೂನಿಗೆ ನಾವು ಹೋಗ್ತೀವಿ. ಏನಿವತ್ತು ಯಾರ ಮೇಲೆ ಆಕ್ಷನ್ ತಗೋಬೇಕು, ಯಾರ ಮೇಲೆ ಅದನ್ನ ಆಕ್ಟ್ ಅನ್ನ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಫಸ್ಟ್ ಪೊಲೀಸ್ ಇಲಾಖೆಗಳು ಕಲ್ತ್ಕೋಬೇಕು. ಇವತ್ತು ಅಧಿಕಾರಿಗಳು ಇದನ್ನು ಕಲ್ತ್ಕೋಬೇಕು. ಇದರಲ್ಲಿ ಸಂಪೂರ್ಣ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಉಪ ಅಧಿಕಾರಿಗಳು ಕೂಡ ಇದರಲ್ಲಿ ಟಾಪ್ ಆಗಿದ್ದಾರೆ. ರೈತನ ರಕ್ಷಣೆ ಮಾಡಬೇಕಾಗಿರೋದು ಕರ್ತವ್ಯ ಈ ಅಧಿಕಾರಿಗಳು. ಇವತ್ತಿನ ದಿವಸದಲ್ಲಿ ಆ ಗೋವಿನ ಒಬ್ಬ ರೈತ ತಗೊಂಡೋಗಿ ದುಡಿಮೆ ಮಾಡ್ತಾನೆ ಅಂತಂದ್ರೆ ಹಾಲು ಕರೆದು ಆ ಹಾಲಿಂದ ಅವನ ಹೊಟ್ಟೆ ಜೀವನ ನಡೆಸ್ಕೊಳ್ತಾನೆ. ಆ ಹಾಲು ಯಾರು ಕೊಟ್ಟಾರು? ಆ ಹಾಲು ಯಾರು ಕೊಟ್ಟಾರು? ಜನಕ್ಕೆ ಯಾರೋ ಕೊಡೋದು? ಯಾವ ಜನಕ್ಕೆ? ನಾಡಿನ ಜನತೆಗೆ. ಆ ಹಾಲನ್ನು ನೀವು ಕುಡಿತೀರ ಅಧಿಕಾರಿಗಳು, ಆ ಹಾಲನ್ನ ನೀವು ಕುಡಿತೀರ ಪೊಲೀಸ್ ಅಧಿಕಾರಿಗಳು. ಇವತ್ತೊಬ್ಬ ರೈತ ಏನೋ ದಂಡ ಇರ್ಬೋದು, ಏನೋ ಒಂದು ಲೆಟರ್ ತರಬೇಕಾಯ್ತು, ಏನೋ ಒಂದು ಆಗಿದ್ದಾನೆ. ನಿಮ್ಮ ಮನೆಯಲ್ಲಿ ನೀವು ಬುದ್ಧಿವಂತರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ದಂಡ್ರಿ ಇಲ್ವಾ? ನಿಮ್ಮ ಮನೇಲಿ ಎಲ್ಲರೂ, ನಿಮ್ಮ ಮನೇಲಿ ಇರೋರೆಲ್ಲ ಪೊಲೀಸ್ ಅಧಿಕಾರಿಗಳ? ನಿಮ್ಮ ಮನೇಲಿ ಇರೋರೆಲ್ಲ ವ್ಯವಸಾಯ ಮಾಡ್ತಿಲ್ವಾ? ನಿಮ್ಮ ಮನೆಯಲ್ಲೆಲ್ಲ ಎಲ್ಲ ಉನ್ನತ ವಿದ್ಯಾಭ್ಯಾಸ ಮಾಡಿದಾರ? ಹಾಗೆ ನಮ್ಮಲ್ಲೂ ರೈತ ಇರ್ತಾನೆ, ಜ್ಞಾನ ಕಮ್ಮಿ ಇರ್ತದೆ, ಅದೇನೋ ಸ್ವಲ್ಪ ತಿಳ್ಕೊಂಡಿಲ್ಲ, ಲೆಟರ್ ತಗೋಬೋದಾಗಿತ್ತು, ಮರ್ತಿದ್ದಾನೆ. ಆಯ್ತಪ್ಪ, ಅವ್ನ್ ಮರ್ತಿದ್ದಾನ್ರಿ, ಅವ್ನ್ ದಡ್ಡ. ನೀವ್ ಮಾಡಿರೋದೇನು ಅತ ದಡ್ಡದ ಕೆಲಸ. ನೀವು ಅವನಿಗಿಂತ ದಡ್ಡ. ನಿಮಗೆ ಇದೆ, ಇವತ್ತು ವಾಕಿ ಟಾಕಿ ಇದೆ, ಹೊಯ್ಸಳ ಇದೆ, ಪ್ರತಿಯೊಂದು ಇದೆ. ಇವತ್ತು ಚೀತಾ ಇದೆ ಒಂದೊಂದ್ ಕಡೆ. ಒಂದು ಇಂಟಿಮೇಷನ್, ವೈರ್ಲೆಸ್ ಇನ್ಫಾರ್ಮೇಶನ್ ಕೊಟ್ಟು ನೀನ್ ನಿಜವಾದ ರೈತ ಮಗನೇ ಅಂತ ಹೇಳ್ತೀಯಲ್ಲ. ನೀನು ರೈತ ಮಗನ ಆಗಿದ್ರೆ ನೀನು ಆ ಕೆಲಸ ಮಾಡ್ತಿದ್ದೆ. ನೀನ್ ರೈತ ಮಗನಲ್ಲ. ನೀನು ಕೊಟ್ಟಿದ್ದಿದ್ರೆ ವಾಕಿ ಟಾಕಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಆ ಗ್ರಾಮಕ್ಕೆ ಒಂದು ವಯಸ್ಸಳನ್ ಕಲಿಸಿ ನಿಜವಾದ ರೈತನ ನಿಜವಾಗ ಅವನು ಹೋಗಿ ಹಸು ಕರುಗಳನ್ನ ಕೊಂಡ್ಕೊಂಬರಕ್ ಹೋಗಿದ್ದಾನೆ ಅಂತೇಳಿ ವಿಚಾರ ತಿಳ್ಕೊಂಡು ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಬಿಟ್ಟು ಕಳಿಸ್ಬೋದಾಗಿತ್ತು. ರೈತ ಮಗನಾಗಿದ್ರೆ ನೀವು ಆ ಕೆಲಸ ಮಾಡ್ತೀವಿ. ಸುಮ್ಮನೆ ನಮ್ಮ ಹತ್ರ ನಾಟಕ ಆಡ್ತೀರಾ ನೀವು, ನಾವು ರೈತ ಮಕ್ಕಳು ಅಂತ. ರೈತ ಮಾಡಕ್ಕೆ ನೀವು ಇಲ್ಲೆಲ್ಲ ಬಂದಿರೋದು. ಇವತ್ತು ನಿಮಗೇನು ಕಮ್ಮಿ ಆಗಲ್ಲ. ಅದು ಗರ್ಭಿಣಿ ಇರ್ತಕ್ಕಂಥ ಗಬ್ಬಾಸ, ಅದು ಎಷ್ಟು ಮಟ್ಟಕ್ಕೆ ಅದು ನೋವು ತಿಂತಾ ಇರ್ತದೆ. ಅದಕ್ಕೆ ಮೇವು ಟೈಮ್ಗೆ ಅದಕ್ಕೆ ಏನ್ ಆರೈಕೆಗಳು ಮಾಡಬೇಕು. ಅದೇನೋ ಆಗ್ಲಿಲ್ಲ ಅಂತಂದ್ರೆ ಅದು ವೀಕ್ ಆಗ್ತದೆ. ಒಳಗೆ ಕರ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವತ್ತಿನ ದಿವಸ ಕಂಪ್ಲೀಟ್ ಏನದೆ, ಇವತ್ತು ಈ ಜಿಲ್ಲಾ ಕಂಪ್ಲೀಟ್ ಇದಕ್ಕೆ ಜವಾಬ್ದಾರ ಆಗಿರ್ತದೆ. ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಅದಕ್ಕೇನಾದ್ರು ಒಂದು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇವತ್ತು ಆ ಒಂದು ಕರುವಿಗೆ ಆಗಿ ನಮ್ಗೇನಾರ ತಿಳಿದು ಬಂತು ಅಂತಂದ್ರೆ ಆಯ್ತಪ್ಪ, ಅದು ಬಿಡಿ, ಹಿಡಿದ್ರಲ್ಲ ಅವ್ನ್ ಗಪ್ಪ ಹಸು ಅಂತಾನೆ ಆಯ್ತಾಯ್ತು ಅಂತಾರೆ, ಎಲ್ಲ ಆಯ್ತಲ್ಲ. ಅದಾದ್ಮೇಲೆ ನಿಮ್ಮಲ್ಲಿ ಯಾರು ವೆಟರ್ನರಿ ಡಾಕ್ಟರ್ ಇರ್ಲಿಲ್ವ ಸ್ವಾಮಿ? ಇದು ಮಾಂಸಕ್ಕೋತಾದ ಇಲ್ಲ ರೈತ ಬಾಳ್ವೆ ಮಾಡೋದಕ್ಕೆ ಜೀವನ ಕಿತ್ಕೊಂಡು ಹೋಗ್ತಾವನ?
ಇಲ್ಲ ದೇಶಕ್ಕೆ ನಮ್ಮ ನಾಡಿಗೆ ಹಾಲು ಕೊಡಕ್ಕೆ ತಗೊಂಡು ಹೋಗ್ತಾವ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಕರ್ತವ್ಯ ಅದು. ಒಬ್ಬ ವೆಟರ್ನರಿ ಡಾಕ್ಟರ್ ಕರೆಸ್ಬೇಕಾಯ್ತು. ಅಲ್ಲಿ ಯಾವನೋ ಒಂದು ಇದಾಗ್ತದೆ, ಎಲ್ಲೋ ಒಂದ್ ಕಡೆ ಕೊಲೆ ಆಗ್ತದೆ. ಆ ಕೊಲೆ ಆಗದೆ ಅಂತ ಯಾವನೋ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ. ಕೊಲೆ ಆಗಿದ ಅಂದ ತಕ್ಷಣ FIR ಹಾಕ್ತೀರಾ ನೀವು? FIR ಹಾಕ್ತೀರಾ? ತನಿಖೆ ಮಾಡ್ತೀರಿ, ಆ ಕೊಲೆ ಆಗಿದ್ದ ಜಾಗಕ್ಕೆ ಹೋಗ್ತೀರಿ, ಅವ್ನ ಏನೇನು ಎತ್ತ ಅಂತ ತಿಳ್ಕೊತೀರಿ, ಎಲ್ಲ ಮಾಡ್ತೀರಿ. ಗೋಮಾತೆಯ ವಿಚಾರದಲ್ಲಿ ಯಾಕೆ ನೀವು ಗೋಮಾತೆಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ನಾಡಿನ ತಾಯಿಗೆ ಮತ್ತೆ ಮನೆಯ ತಾಯಿಗೆ ಗೌರವ ಕೊಡಲ್ಲ ಅಂತ ಅರ್ಥ ಇದು. ಇನ್ನು ಮುಂದೆ ನಾವು ಇದನ್ನ ನೋಡ್ತೀವಿ. ಇವತ್ತು ಯಾವುದೇ ಆಗ್ಲಿ ಆ ರೈತನಿಗೆ ಒಂದು ಏನು ದಂಡ ಗಿಂಡ ಅವೆಲ್ಲ ನಾವು ಕಟ್ಟೋರಲ್ಲ. ಏನಿದೆ ಗೌರವಯುತವಾಗಿ ಸಂಪೂರ್ಣವಾಗಿ ಗೌರವ ಕೊಟ್ಟು, ನಮ್ಮ ನಾಡಿಗೆ ಗೌರವ ಕೊಟ್ಟು, ನಮ್ಮ ಕನ್ನಡಾಂಬೆಗೆ ಗೌರವ ಕೊಟ್ಟು ಕಳಿಸ್ತೀನಿ ಅಂತಂದ್ರೆ ನಾವು ಸ್ವಾಗತ ಮಾಡ್ತೀವಿ. ನೀವು ಅದು ಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ನಿಮ್ ಕಣ್ಣಿದೆ ಅಂತೇಳಿ ನೀವು ಯಾಗ್ಯಾಗೋ ಕೇಸ್ ಹಾಕೊಂಡು ಏನೇನೋ ಮಾಡ್ತೀನಿ ಅಂತಂದ್ರೆ ಇಡೀ ರಾಜ್ಯದಂತ ಇವತ್ತೇನು ಕೆಲವು ಭಾಗ ಕೆಲವರೇ ಬಂದಿರೋದು ಕರೆ ಕೊಟ್ಟರು ಅಂದ್ರೆ ಇಲ್ಲಿ ಸಾಲಲ್ಲ. ರೈತನ ಮೇಲೆ ದೌರ್ಜನ್ಯ ಮಾಡೋದನ್ನ ಮುಂದೆ ಬಿಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಅರಳಪುರ ಮಂಜೇಗೌಡರು ಮಾತಾಡಿ. ಈಗ ದಕ್ಷಿಣ ಕನ್ನಡ